ಎಂಟನೇ ಶಾಖೆ ಓಪನ್ ಆಗ್ತದೆ ಅದ್ರ ಬಗ್ಗೆ. ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಮೊನ್ನೆ ತಾನೇ ಮಲ್ಲೇಶ್ವರಂ ಅಲ್ಲಿ ಇವರು ಬ್ರಾಂಚ್ ಓಪನ್ ಮಾಡಿದ್ರು. ಅದಕ್ಕೆ ಹೋಗಿದ್ದು ಏನು ನೆನ್ಮೊನೆ ಹೋದಂಗಿದೆ. ಅದಾಗ್ಲೇ ಈಗ ಕನಕಪುರದಲ್ಲಿ. ಸೊ ಅಂದ್ರೆ ಕರ್ನಾಟಕದ ಎಲ್ಲಾ ಏರಿಯಾಗಳಲ್ಲಿರುವಂತಹ ಗ್ರಾಹಕರಿಗೆ, ಚಿನ್ನ ಪ್ರಿಯರಿಗೆ ಒಂದ್ ರೀತಿ ಆಕ್ಸೆಸಿಬಲ್ ಅಂತ ಅಂದ್ರೆ ಅದು ಸಾಯಿ ಗೋಲ್ಡ್ ಪ್ಯಾಲೇಸ್. ಕ್ವಾಲಿಟಿ ಇರಬಹುದು ಅಥವಾ ಅವ್ರು ಕೊಡುವಂತ ಆಫರ್ಸ್ ಇರ್ಬೋದು, ಬಹಳ ಖುಷಿ ಆಗುತ್ತೆ. ಚಿನ್ನದ ರೇಟ್ ಎಷ್ಟೇ ಜಾಸ್ತಿ ಆದ್ರೂ ತಗೊಳ್ಳೋದಂತೂ ಯಾರು ಬಿಡಲ್ಲ. ಸೊ ಒಂದು ಚಿನ್ನ ಹಾಕೊಂಡ್ರೆ ಆಕರ್ಷಣೆ ಒಂದು, ಇನ್ನೊಂದು ಏನಾಗುತ್ತೆ ಅಂದ್ರೆ ಅದು ಒಂಥರ ಅಸೆಟ್ ಆಗ್ತಾ ಇದೆ. ಅದಕ್ಕೆ ಇನ್ವೆಸ್ಟ್ ಮಾಡಿ ಇಟ್ರೆ ಅದೊಂಥರ ಫ್ಯೂಚರ್ ಪ್ಲಾನಿಂಗ್ ತರ ಆಗ್ತಾ ಇದೆ. ಡೇ ಬೈ ಡೇ ಜಾಸ್ತಿ ಆಗ್ತಾ ಇರೋದು. ಸೊ ಅಂಥವ್ರಿಗೆಲ್ಲ ತುಂಬಾ ಒಳ್ಳೇದಾಗ್ತಾ ಇದೆ ಸಾಯಿ ಗೋಲ್ಡ್ ಪ್ಯಾಲೇಸ್ ಇಂದ. ಸೊ ನಿಮ್ಗೆ ಚಿನ್ನ ಅಂದ್ರೆ ಎಷ್ಟು ಇಷ್ಟ? ನಂಗೆ ಚಿನ್ನ ಅಂದ್ರೆ ತುಂಬಾ ಇಷ್ಟ ಆಗಲ್ಲ. ಅಂದ್ರೆ ಅಸೆಟ್ ಅಥವಾ ಸೇವಿಂಗ್ಸ್ ಅದಕ್ಕೋಸ್ಕರ ಚಿನ್ನ ಇಷ್ಟ. ಅದರ್ವೈಸ್ ಆರ್ಟಿಫಿಷಿಯಲ್ಲೇ ಒಂಥರ ಅಂದ್ರೆ ನನಗೆ ಅಂದ್ರೆ ಸ್ವಲ್ಪ ಕಡಿಮೆ ರೇಟಿಗೆ ಸಿಗತ್ತೆ, ಮತ್ತೆ ತುಂಬಾ ತಗೋಬಹುದು. ತುಂಬಾ ಕಲೆಕ್ಷನ್. ಚಿನ್ನನ ನಾವು ಎಲ್ಲಾ ಡ್ರೆಸ್ಸಿಗೂ ಮ್ಯಾಚ್ ಅಂತ ಮಾಡಕ್ ಆಗಲ್ಲ, ಯಾಕಂದ್ರೆ ನಮ್ಮ ಹತ್ರ ಅಷ್ಟು ದುಡ್ಡಿರಲ್ಲ. ಸೊ ಚಿನ್ನ ಎಷ್ಟು ದುಬಾರಿನೋ ಅದ್ರ ಸೇವಿಂಗ್ಸ್ಗೋಸ್ಕರ ಅಷ್ಟೇ ನಂಗೆ ಚಿನ್ನ ಇಷ್ಟ. ನಂಗೆ ಆರ್ಟಿಫಿಷಿಯಲ್ ಆಕ್ಸೆಸರೀಸ್ ಇಷ್ಟ, ಯಾಕಂದ್ರೆ ಜಾಸ್ತಿ ತಗೋಬಹುದು. ಚಿನ್ನ ಜಾಸ್ತಿ ತಗೊಳಕ್ ಆಗಲ್ಲ ಅದಕ್ಕೆ. ಕಡೆದಾಗಿ ವಿಶೇಷ ಶರವಣ ಸರ್ಗೆ ಒಳ್ಳೇದಾಗ್ಲಿ. ತುಂಬಾ ಬ್ರಾಂಚಸ್ ಓಪನ್ ಆಗ್ತಾ ಇದೆ. ಇದು ಕೂಡ ತುಂಬಾ ಲಕ್ಸುರಿಯಸ್ ಆಗಿದೆ. ಸೊ ನಾನಿಲ್ಲಿ ರೆಗ್ಯುಲರ್ ಕಸ್ಟಮರ್ ಜೊತೆಗೆ ನಾನು ಇಲ್ಲಿ ಇದು ಕೂಡ ಹಾಕಿದ್ದೀನಿ ಕೂಪನ್, ಅಂದ್ರೆ ಮಂತ್ಲಿ ಕಟ್ಟೋದಕ್ಕಂದ್ರೆ ಒಟ್ಟಿಗೆ ಆಗಲ್ಲ ಅಂತ. ಸೊ ಶರವಣ ಅವರು ಹಿಂದೆ ತುಂಬಾ ಒಳ್ಳೆ ಕೆಲಸಗಳನ್ನ ಕೂಡ ಮಾಡ್ತಾರೆ. ವಿದ್ಯೆ ಇರ್ಬೋದು ಅಥವಾ ಬಡಬಗರಿಗೆ ಹೆಲ್ಪ್ ಮಾಡೋದಿರ್ಬೋದು. ಬಹುಶಃ ಅದಕ್ಕೆ ಅವರು ಸಮೃದ್ಧಿ ಕಾಣ್ತಾನೆ ಇದ್ದಾರೆ ವರ್ಷದಿಂದ ವರ್ಷಕ್ಕೆ. ಇದೇ ರೀತಿ ಗ್ರಾಹಕರ ವಿಶ್ವಾಸನ ಉಳಿಸ್ಕೊಳ್ಳಿ. ನೂತನ ಶಾಖೆ ಏನ್ ಕನಕಪುರ ರೋಡ್ ಅಲ್ಲಿ ಆರಂಭ ಆಗಿದೆ, ತುಂಬಾ ಒಳ್ಳೇದಾಗ್ಲಿ. ಇನ್ನ ಹೆಚ್ಚು ಶಾಖೆಗಳನ್ನ ಮಾಡೋ ತರ ಆಗ್ಲಿ. ಆಲ್ ದಿ ಬೆಸ್ಟ್ ಅವ್ರಿಗೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.